ಹಾಯ್ ಎವ್ರಿವನ್. ಇವತ್ತು ಹೆಸರುಬೇಳೆ ಉಂಡೆ ಮಾಡ್ತಾಯಿದ್ದೀನಿ. ಇದರಲ್ಲಿ 1 ಕಪ್ ಹೆಸರುಬೇಳೆ ತೊಳ್ಕೊಳ್ಳೋಣ. ಇದನ್ನ ಸ್ವಲ್ಪ ಇವಾಗ 2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಟೆಯಲ್ಲಿ ತೆಳ್ಳಗೆ ಹಾರಾಕಿ 1 ಅವರ್ ಬಿಟ್ಬಿಡಬೇಕು. ಇವಾಗ ಇದು ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಹುರ್ಕೊಳ್ಳೋಣ. ಸಣ್ಣ ಉರಿಲಿ ಹುರ್ಕೋಬೇಕು. ಫುಲ್ ಸಣ್ಣ ಉರಿಲೇ ಹುರ್ಕೋಬೇಕು. ಜೋರಿಟ್ಟರೆ ಬೇಗ ಕಪ್ಪಾಗುತ್ತೆ ಅಷ್ಟೆ. ಇದು ಫುಲ್ ಸಣ್ಣ ಉರಿಲಿ ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು, ಬಿಡಬಾರ್ದು. ಫುಲ್ ಕೆಂಪು ಹುರಿಯೋದು ಚೆನ್ನಾಗಿ ಹುರಿದ್ರೆ ಉಂಡೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಬಾಯಲ್ಲಿ. ಇದು ಇವಾಗ ಆಗಿದೆ. ಫುಲ್ ಕೆಂಪು ಈ ಥರ ಕೆಂಪಗಾಗಿರಬೇಕು. ಆಫ್ ಮಾಡ್ಕೊಬಿಡೋಣ. ಇದೊಂಚೂರು ಸಣ್ಣಗಾಗಿ ಇವಾಗ ಹೆಸರುಬೇಳೆ ಹುರಿದು ಪುಡಿ ಮಾಡ್ಕೊಂಡಿರೋದು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಜಲ್ಡಿಸ್ಕೊಂಡು 3/4 ಕಪ್ಪು ಬೆಲ್ಲ ತುರಿದು ಹಾಕ್ಕೊಂಡಿದ್ದೀನಿ. ತುರಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ. ಸಿಹಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ರುಚಿಗೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಬೆಲ್ಲ ಸರಿಯಾಗಿ ಮಿಕ್ಸ್ ಆಗಲ್ವಲ್ಲ, ಅದಕ್ಕೆ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಒಂದು ಸತಿ ಇದು ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಆಗಿದೆ ಹಿಂಗೆ ಹಾಕ್ಕೊಳ್ಳೋಣ. ಈಗ ಸರಿಯಾಗಿ ಮಿಕ್ಸ್ ಆಗಿದೆ ಹಿಂಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಒಂದು ಬಾಣಲಿಲಿ ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವಾಗ ಇದು ಫ್ರೈ ಆಗಿದೆ, ತೆಕ್ಕೊಳ್ಳೋಣ. ತುಪ್ಪ ಯಾಕೆ ಇಷ್ಟು ಹಾಕ್ಕೊಂಡೆ ಅಂದರೆ ಅದೇ ಉಂಡೆ ಕಟ್ಟೋಕ್ಕೆ ಯೂಸ್ ಆಗುತ್ತೆ ಅದಕ್ಕೆ. ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಒಂದೇ ಸತಿ ಎಲ್ಲ ಹಾಕ್ಕೊಂಡ್ಬಿಡ್ಬೇಡಿ. ಇವಾಗ ನಿಮ್ಗೆ ಉಂಡೆ ಕಟ್ಟಕ್ಕೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ಇವಾಗ ನೋಡಿ ಉಂಡೆ ಕಟ್ಟಕ್ಕೆ ಬರುತ್ತೆ ಇದು. ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಗೊಂಡು ಈ ಥರ ಹಿಂಗೆ 2 ಕೈಯಲ್ಲೂ ಪ್ರೆಸ್ ಮಾಡಿ ಉಂಡೆ ಕಟ್ಕೋಬೇಕು. ಹೆಸರುಬೇಳೆ ಉಂಡೆ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ರೆಸ್ ಮಾಡಿ ಕಟ್ಟಿಲ್ಲ ಅಂದರೆ ಬೇಗ ಒಡೆದೋಗ್ತವೆ ಉಂಡೆ. ಇದು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಸಕ್ಕರೆ ತಿನ್ನಲ್ಲ ಅನ್ನೋರಿಗೆ, ಡಯಾಬಿಟೀಸ್ನವ್ರಿಗೆ. ಇದಕ್ಕೆ 1/4 kg ಹೆಸರುಬೇಳೆಗೆ 12 ಉಂಡೆ ಆಗಿದ್ದಾವೆ. ಒಂಚೂರು ಚಿಕ್ಕ ಮಾಡಿದ್ರೆ ಇನ್ನೂ 15 ಉಂಡೆ ಆಗ್ತವೆ. ನನ್ನ ವೀಡಿಯೋ ಹೆಸರುಬೇಳೆ ಉಂಡೆ ರೆಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.